ಆ ವ್ಯಕ್ತಿಯ ದೊಡ್ಡ ಗುಣ. ನಮಗೆ ಬಂದ್ರು ಸಡನ್ ಆಗಿ ಬಂದ್ಮೇಲೆ ಸಿಕ್ಕಾಬಟ್ಟೆ ಕ್ರೌಡ್ ಆಗ್ಬಿಡ್ತು. ಪೊಲೀಸ್ನವ್ರಿದ್ರು. ಎಲ್ರಿಗೂ ತುಂಬಾ ಹೊಡೆದು ಬಿಟ್ರು. ಏ ಅಕ್ಕ ನಾನ್ ಇನ್ ಬರಲ್ಲ ಅಕ್ಕ ನಿಮ್ ಮನೆಗೆ, ಈ ತರ ಎಲ್ಲಾ ಮಾಡ್ತೀಯ ನಿನ್ ಮಗ, ನಾನು ಯಾರಿಗೂ ಹೇಳ್ಲಿಲ್ಲಪ್ಪ, ಹೆಗ್ಗೋಡಿಗೆ ಬಂದ್ರೆ ರತ್ನಾಕನ್ ಮನೆಗ್ ಬರ್ತೀಯ ಅಂತ ಎಲ್ರಿಗೂ ಒಂದು ತಲೆ ಒಳಗಿದೆ, ಹಂಗಾಗಿ ಈ ರೀತಿ ಆಯ್ತು, ಬೇಜಾರ್ ಮಾಡ್ಕೋಬೇಡ ಮಗ ಅಂತ ಹೇಳ್ದೆ. ಆಮೇಲೆ ಒಳಗಡೆ ಬಂದ್ರು, ಸೀದಾ ಒಳಗ್ ಬಂದ್ಬಿಟ್ರು ಅವ್ರು. ಸೀದಾ ಒಳಗ್ ಬಂದು ನಮ್ಮನೆ ಅಡಿಗೆ ಮನೆಗ್ ಬಂದು, ಆಯ್ತು ಅಕ್ಕ ಆರಾಮಲ್ಲ, ಏನೇ ತೊಂದರೆಗಳಿದ್ರು ನನ್ನ ಹತ್ರ ನೇರವಾಗಿ ಮಾತಾಡಿ ಅಂತೆಲ್ಲ ಹೇಳಿದ್ರು. ಸರಿ ಮಗ ಆಯ್ತು ಅಂತಂದ್ವಿ. ಆಮೇಲೆ ಹೊರಗಡೆ ಬಂದು ಅಲ್ಲಿಂದ ಅವರು ಹೊರಟ್ರು. ಹೀಗೆ ನಮ್ಮ ಅವರ ಜರ್ನಿ ಬಾಂಧವ್ಯ ಇರತ್ತೆ. ಇದನ್ನ ನಡೆದಾಗ ನಾವೊಂದು ಮೂವಿ ಮಾಡ್ತೀವಿ. ನಾವೊಂದು ಮೂವಿ ಮಾಡಿದಾಗ ದರ್ಶನ್ ಅವರು ಕುರುಕ್ಷೇತ್ರ ಸಿನಿಮಾದಲ್ಲಿ ಬಾಂಬೆಲಿ ಶೂಟಿಂಗ್ ಅಲ್ಲಿ ಇರ್ತಾರೆ. ಅವ್ರನ್ನ ಹೋಗಿ ಕೇಳ್ಕೊತೀವಿ, ಎಂತ ಮಗ ಹಿಂಗೆ ಮಾಡ್ತಾ ಇದ್ದೀನಿ ಅಂತ. ಅಕ್ಕ ಯಾಕಕ್ಕ ಬೇಕು ನಿಂಗೆ ಅಂತ ಬೈತಾರ ನಂಗೆ. ಆದ್ರೂ ನಾವ್ ಒಂದ್ ಹೆಜ್ಜೆ ಮುಂದೆ ಇಟ್ಬಿಟ್ಟಿದೀವಿ ಮಗ, ಗೊತ್ತಿಲ್ಲ ನೋಡೋಣ ಏನಾಗತ್ತೆ ಅಂತೇಳಿ ನಾನು ನಮ್ಮ ಮನೆಯವರು ಹೋಗಿ ಕೇಳ್ಕೊಂಡಾಗ ಆಯ್ತು ಬರ್ತೀನಿ ಅಂತ ಹೇಳ್ತಾರೆ. ಬರ್ತೀನಿ ಅಂತ ಹೇಳಿದಾಗ ಕಂಠೀರವ ಸ್ಟುಡಿಯೋದಲ್ಲಿ ಉದ್ಘಾಟನೆ ಇರುತ್ತೆ. ನಾವು ದರ್ಶನ್ ಬರಲ್ವೇನೋ ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಆದ್ರೆ ಅವ್ರು ಆವಾಗ್ಲೇ ಮುಂಚೆನೆ 11:15ಗೆನೆ ಬಂದು ಗೇಟ್ ಹತ್ರ ಅವ್ರ ಕಾರ್ ಕಾಯ್ತಾ ಇದೆ. ದರ್ಶನ್ ಅವ್ರು ಬಂದಿದ್ದಾರೆ ಅಂತ ಗೊತ್ತಾಯ್ತು. ಉದ್ಘಾಟನೆ ಸ್ಟಾರ್ಟ್ ಆಯ್ತು. ಅಲ್ಲಿ ಮತ್ತೆ ನಮ್ಮ ಅವರ ಒಂದು ಇದು ಸ್ಟಾರ್ಟ್ ಆಗತ್ತೆ. ದರ್ಶನ್ ಅವ್ರು ಬಂದು ನಂಗೆ ಹಿಕೋರಾ ಸಿನಿಮಾ ಅಂತ ನಮ್ದು, ಅದನ್ನ ಉದ್ಘಾಟನೆ ಮಾಡ್ಕೊಟ್ಟು ಹೋಗ್ತಾರೆ. ಅದಾದ್ಮೇಲೆ ನಾನು ಪ್ರತಿ ವರ್ಷ ಹುಟ್ಟಿದಬ್ಬಕ್ಕೆ ಹೋಗ್ತೀನಿ. ಮೊನ್ನೆ ರೀಸೆಂಟ್ ಆಗಿ 2024ಕ್ಕೆ ನಾನು ಹುಟ್ಟಿದಬ್ಬಕ್ಕೆ ಹೋಗಿ ಬಂದಿದ್ದೀನಿ. ಎಷ್ಟು ಜನ ಇರ್ಲಿ ಆ ಪ್ರೀತಿ ನನ್ನಲ್ಲಿ ಇವತ್ತು ಹಾಗೆ ಇದೆ. ನಾನು ಗೇಟ್ ಅಲ್ಲಿ ಬಂದಾಕ್ಷಣ ಎಲ್ರು ನಂಗೆ ಅಮ್ಮ ಬಂದ್ರು ಅಂತೇಳಿ ನಂಗೆ ಇವತ್ತು ಅಮ್ಮ ಅಂತಾನೆ ಹೇಳೋದು. ದರ್ಶನ್ ಅಕ್ಕ ಅಂತ ಹೇಳ್ತಾರೆ. ಅಮ್ಮ ಬಂದ್ರು, ಮೂಲಂಗಿ ಸಾಂಬಾರು, ಬದ್ನೆಕಾಯಿ ಪಲ್ಯ, ನಮ್ಮ ಬಾಸಿಗೆ ಊಟ ಹಾಕಿದವ್ರು ಅಂತ ಅವ್ರ ಫ್ಯಾನ್ಸ್ ಸಿಕ್ಕಾಪಟ್ಟೆ ಕೂಗ್ತಾ ಇರ್ತಾರೆ. ನಾನು ಅವ್ರಿಗೆಲ್ಲಾ ಕೈ ಮುಕ್ಕೊಂಡು ಅವ್ರ ಮನೆಗೆ ಸೀದಾ ಹೋಗ್ತೀನಿ. ಎಲ್ರು ಇರ್ತಾರೆ. ಅವ್ರೆಲ್ರನ್ನು ಕಳಿಸಿ ಆದ್ಮೇಲೆ ಅಕ್ಕ ಬಾ ಕೂತ್ಕೋ, ಹಿಂಗೆ ನಮ್ಮ ಪಕ್ಕಕ್ಕೇನೆ ನಮ್ಗ ಅವನ ಹತ್ರ ಕೂರೋದಕ್ ಭಯ. ಆ ಎತ್ತರದ 6 ಅಡಿ 6.5 ಅಡಿ ಇರೋ ವ್ಯಕ್ತಿನ ನಮಗ್ ನೋಡಕ್ ಭಯ. ಎಷ್ಟೇ ನಾನು ಹತ್ರದಿಂದ ಇದ್ರು ಆ ವ್ಯಕ್ತಿನ ನೋಡಕ್ ಭಯ. ಒಂಥರ ನಮ್ಮನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಅಕ್ಕ ಏನ್ ಹೇಳಕ್ಕ, ಆರಾಮಿದ್ಯಾ, ಶ್ರೀಧರಣ್ಣ ಹಿಂಗಾಯ್ತು, ನನಗ್ ಗೊತ್ತಾಯ್ತು ಅಕ್ಕ, ಏನ್ ಮಾಡೋಣ, ದಾನ ಮಾಡಿದ. ಅದಾದ್ಮೇಲೆ ಸರಿ ಮಗ ಹಂಗಾರೆ ಊಟ ಮಾಡ್ಕೊಂಡು ಹೋಗ್ಬೇಕು ಅಕ್ಕ, ಹಂಗೆ ಜ್ಯೂಸ್ ತರಿಸ್ತಾರೆ, ಜ್ಯೂಸ್ ಕುಡ್ಕೊಂಡು ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಹೀಗೆ ನಮ್ಮ ಅವರ ಒಂದು ಇದು ನಡೆಯುತ್ತೆ. ನನ್ನ ಮಟ್ಟಿಗೆ ತುಂಬಾ ಒಳ್ಳೆ ವ್ಯಕ್ತಿ.